ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 29 ಡಿಸೆಂಬರ್ 2024ರಂದು ಜನರು ಬ್ಯಾಂಕಾಕಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇರ್ತಾರೆ. ಜೇಜು ಏರ್ ಫ್ಲೈಟ್ 7C2261 ಬ್ಯಾಂಕಾಕ್ನಿಂದ ಟೇಕ್ ಆಫ್ ಆಗುತ್ತೆ. ಈ ಫ್ಲೈಟ್ ಬ್ಯಾಂಕಾಕ್ನಿಂದ ಸೌತ್ ಕೊರಿಯಾದ ಮುವಾನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಿರುತ್ತೆ. ಈ ಫ್ಲೈಟ್ನಲ್ಲಿ 181 ಪ್ಯಾಸೆಂಜರ್ಸ್ ಪ್ರಯಾಣ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ 8:57 ಹೊರಗಿನ ವಾತಾವರಣ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಏರೋಪ್ಲೇನಲ್ಲಿ ಜನರೆಲ್ಲ ಸಂತೋಷದಿಂದ ಪ್ರಯಾಣ ಮಾಡ್ತಾ ಇರ್ತಾರೆ. ಆಗ ಸಡನ್ ಆಗಿ ಕ್ರೂ ಮೆಂಬರ್ಸ್ಗೆ ಬರ್ಡ್ ಸ್ಟ್ರೈಕ್ ವಾರ್ನಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬರ್ಡ್ ಸ್ಟ್ರೈಕ್ ವಾರ್ನಿಂಗ್ಸ್ ಅಂದರೆ ಯಾವುದಾದ್ರೂ ಪಕ್ಷಿ ಏರೋಪ್ಲೇನು ಸ್ವಲ್ಪ ಕೆಳಗಡೆ ಹಾರಾಡ್ತಿರುವಾಗ ಫ್ಲೈಟ್ಗೆ ಡಿಕ್ಕಿ ಹೊಡೆದಿರುತ್ತೆ. ಬರ್ಡ್ ಸ್ಟ್ರೈಕ್ ವಾರ್ನಿಂಗಿಂದ ಏರೋಪ್ಲೇನಲ್ಲಿದ್ದ ಕ್ರೂ ಮೆಂಬರ್ಸ್ ಎಚ್ಚೆತ್ಕೊಳ್ತಾರೆ. ಹಾಗೆ ಇವರು ಮೇಡೇ ಕಾಲ್ ಸಿಗ್ನಲ್ಸ್ ಕಳಿಸ್ತಾರೆ. ಮೇಡೇ ಕಾಲ್ ಸಿಗ್ನಲ್ಸ್ ಅಂದರೆ ಏರೋಪ್ಲೇನಲ್ಲಿ ಯಾವುದೋ ಒಂದು ರೀತಿ ಸಮಸ್ಯೆ ಆಗಿದೆ, ಅದರಿಂದ ಏರೋಪ್ಲೇನ್ನ ಎಮರ್ಜೆನ್ಸಿಯಾಗಿ ಲ್ಯಾಂಡಿಂಗ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಆದರೆ ಒಂದು ಮೆಕ್ಯಾನಿಕಲ್ ಪ್ರಾಬ್ಲಮಿಂದ ಏರೋಪ್ಲೇನ್ನ ಗಿಯರ್ಸ್ ವರ್ಕ್ ಆಗಲ್ಲ. ಇದರಿಂದ ಏರೋಪ್ಲೇನ್ನ ಬೆಲಿ ಲ್ಯಾಂಡಿಂಗ್ ಮಾಡಬೇಕಂತ ನಿರ್ಧಾರ ಮಾಡಿ ಏರೋಪ್ಲೇನ್ನ ರನ್ವೇ ಮೇಲೆ ಲ್ಯಾಂಡಿಂಗ್ ಮಾಡ್ತಾ ಇರುವಾಗ ಏರೋಪ್ಲೇನ್ನ ಹಿಂದಿನ ಭಾಗ ನೆಲಕ್ಕೆ ಉಜ್ಜುತ್ತೆ ಮತ್ತು ಏರೋಪ್ಲೇನ್ನ ಸ್ಪೀಡ್ ಇನ್ನೂ ಜಾಸ್ತಿ ಇದ್ದ ಕಾರಣ ಆ ಏರೋಪ್ಲೇನು ನೇರ ಹೋಗಿ ಒಂದು ಕಾಂಕ್ರೀಟ್ ಗೋಡೆಗೆ ಗುದ್ದುಬಿಡುತ್ತೆ. ಹಾಗೆ ನೋಡ್ತಿದ್ದಂತೆ ಬೆಂಕಿ ಹೊತ್ಕೊಬಿಡುತ್ತೆ. ಈ ಅಪಘಾತದಲ್ಲಿ 179 ಜನ ಸಾವನ್ನಪ್ತಾರೆ ಮತ್ತು ಬದುಕುಳಿಯೋದು ಬರೀ 2 ಮಾತ್ರ. ಇನ್ನು ಈ ಅಪಘಾತ ಆಗಿರೋದಕ್ಕೆ ಮೂಲ ಕಾರಣನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಹಾಗೂ ಜಿಜು ಏರ್ಸ್ ಕಂಪನಿಯ CEO ಆಗಿರೋ ಕಿಮ್ ಇ ಬೇ ಅವರು ಈ ವಿಷಯದ ಕುರಿತಂತೆ ಜನರಿಗೆಲ್ಲ ಕ್ಷಮೆ ಕೇಳಿದ್ದಾರೆ.